ಹಲೋ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. 60 ವರ್ಷ ದಾಟಿದ ನಂತರವೂ ದೈಹಿಕ ಸಂಪರ್ಕ ಸಂಭೋಗ ಸಾಧ್ಯವೇ ಎಂಬ ಅನುಮಾನ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಅದು ಖಂಡಿತ ಸಾಧ್ಯ ಎಂಬುದನ್ನು ಅನೇಕರು ಸಾಬೀತುಪಡಿಸಿದ್ದಾರೆ. 60 ವರ್ಷದ ನಂತರ ಈ ವಯಸ್ಸಿನಲ್ಲಿ ದಾಂಪತ್ಯದ ಸುಖವು ಇನ್ನಷ್ಟು ಮೃದುವಾಗಿ ಮತ್ತು ಆಳವಾಗಿ ಬದಲಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಸಾಮಾನ್ಯವಾಗಿ ವಯಸ್ಸಾದಂತೆ ಆತುರ ಮತ್ತು ಆವೇಶಗಳು ಕಡಿಮೆಯಾಗುತ್ತವೆ, ಆದರೆ ಇಬ್ಬರ ನಡುವಿನ ಅನುಬಂಧ, ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗುತ್ತದೆ. ಈ ವಯಸ್ಸಿನಲ್ಲಿ ಸಂಭೋಗವು ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿನಿಂದ ನಡೆಯುತ್ತದೆ. 20ರ ಹರೆಯದಲ್ಲಿ ಮಾಡಿದಂತೆ 60ರ ವಯಸ್ಸಿನಲ್ಲಿ ಮಾಡದೆ ಸ್ವಲ್ಪ ವಿಭಿನ್ನವಾಗಿ ಬದಲಾವಣೆಗಳನ್ನು ಮಾಡಿಕೊಂಡರೆ ಇಬ್ಬರು ಪಾಲುದಾರರು ಇರುವಷ್ಟು ಕಾಲ ಅತ್ಯಂತ ತೃಪ್ತಿಯಿಂದ ಜೀವಿಸುತ್ತಾರೆ. ಇಲ್ಲಿ ಮಹಿಳೆ ಅಥವಾ ಪುರುಷನಿಗೆ ಯಾವುದೇ ಬಲವಂತ ಮಾಡದೆ ಇಬ್ಬರ ಒಪ್ಪಿಗೆಯಿಂದ ಪಾಲ್ಗೊಂಡರೆ ಒಳ್ಳೆಯದು. ಸಂಭೋಗ ಎಂದರೆ ಕೇವಲ ಮಲಗುವ ಕೋಣೆಯಲ್ಲಿ ಮಾಡುವ ದೈಹಿಕ ಕಾರ್ಯ ಮಾತ್ರವಲ್ಲ, ಸಂಗಾತಿಯೊಂದಿಗೆ ಆತ್ಮೀಯವಾಗಿ ಪ್ರೀತಿಯಿಂದ ಮಾತನಾಡುವುದು, ಮೃದುವಾದ ಸ್ಪರ್ಶ ನೀಡುವುದು, ಒಂದು ಮುಗುಳ್ನಗು ಬೀರುವುದು ಕೂಡ ರೋಮಾನ್ಸ್ ಎನಿಸಿಕೊಳ್ಳುತ್ತದೆ. 60 ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಮಾಡುವ ಆ ಕಾರ್ಯದ ಅವಶ್ಯಕತೆ ಇಲ್ಲ. ಸಮಯ ತೆಗೆದುಕೊಂಡರೆ ಪ್ರತಿಯೊಂದು ಕ್ಷಣವೂ ಮಧುರವಾಗುತ್ತದೆ. ಸಂಗಾತಿಯೊಂದಿಗೆ ಮನಸ್ಫೂರ್ತಿಯಾಗಿ ಮಾತನಾಡಿದರೆ, ಪರಸ್ಪರ ಅರ್ಥಮಾಡಿಕೊಳ್ಳುವ ಆ ಪ್ರೀತಿಯು ದಾಂಪತ್ಯವನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. 60ರ ವಯಸ್ಸಿನಲ್ಲಿ ದೈಹಿಕ ಸಂಪರ್ಕವನ್ನು ಸ್ವಲ್ಪ ಕಡಿಮೆ ಮಾಡಿ ಇಬ್ಬರ ಆರೋಗ್ಯದ ಕಡೆ ಗಮನ ಹರಿಸಿದರೆ ಉಳಿದ ಜೀವನ ಸುಖವಾಗಿ ಸಾಗಲು ಸಾಧ್ಯವಾಗುತ್ತದೆ. ನೆನಪಿರಲಿ, ಸಂಭೋಗ ಎಂದರೆ ಕೇವಲ ದೇಹದಿಂದ ಮಾಡುವ ಕೆಲಸಗಳಲ್ಲ, ಇಬ್ಬರ ನಡುವಿನ ನಿಕೆ ಮತ್ತು ಮಮಕಾರ ಇವೆಲ್ಲವೂ ಅದರ ಅಡಿಯಲ್ಲೇ ಬರುತ್ತವೆ. 60ನೇ ವಯಸ್ಸಿನಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿರುತ್ತಾ ತಮ್ಮ ಉಳಿದ ಜೀವನವನ್ನು ಕುಟುಂಬದ ಸದಸ್ಯರು ಮತ್ತು ಮೊಮ್ಮಕ್ಕಳೊಂದಿಗೆ ಸಂತೋಷದಿಂದ ಕಳೆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೊಂದಿಲ್ಲ. ಯೌವನದಲ್ಲಿದ್ದಾಗ ಆ ಕಾರ್ಯವನ್ನು ಅತ್ಯಂತ ಮಧುರವಾಗಿ ಅನುಭವಿಸಿರುತ್ತೀರಿ. ಹಾಗಾಗಿ ಈ ವಯಸ್ಸಿನಲ್ಲಿ ಕುಟುಂಬ ಸದಸ್ಯರೊಂದಿಗೆ ನೆಮ್ಮದಿಯಾಗಿ ಕಾಲ ಕಳೆಯುವುದು ಉತ್ತಮ. ನೀವು ಅವರಿಗೆ ಆದರ್ಶವಾಗಿರಬೇಕೇ ಹೊರತು ಎಂದಿಗೂ ಅಸಹ್ಯವಾಗಿ ಕಾಣಬಾರದು. ನಿಮ್ಮ ನಡವಳಿಕೆಯನ್ನು ನೋಡೇ ಅವರು ನಿಮಗೆ ಎಂತಹ ಗೌರವ ನೀಡಬೇಕು ಎಂಬುದನ್ನು ನಿರ್ಧರಿಸುತ್ತಾರೆ. ಮಿತ್ರರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.